ನಮಸ್ಕಾರ ವೀಕ್ಷಕರೇ, ಇವತ್ತು ಎಲ್ಲ ಹಿಟ್ಟಿನ ದೋಸೆ ಮಾಡೋದು ಹೆಂಗಂತ ಹೇಳ್ತೀನಿ. ಇಲ್ಲೊಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹೆಚ್ಚಿಟ್ಕೊಂಡೇನಿ. ಇಲ್ಲೊಂದು ಬುಟ್ಟಿ ಒಳಗೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಒಂದು ಸ್ವಲ್ಪ ಕಡ್ಲಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡೇನಿ. ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ, ಖಾರ ಪುಡಿ, ಜೀರಿಗೆ, ಉಪ್ಪು ಎಲ್ಲ ಹಾಕಿ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಚೂರು ಚೂರು ಹಾಕಿ ಮಿಕ್ಸ್ ಮಾಡಬೇಕು. ಭಾಳ ನೀರು ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು. ನೀಟಾಗಿ ಗಂಟೆ ಇರ್ಲಾರ್ದಂಗೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಇದನ್ನು ನೆನೆಲಿಕ್ಕೆ ಇಡಬೇಕು. ಎಲ್ಲ ಹಿಟ್ಟು ಉಪ್ಪು ಎಲ್ಲ ಒಂಚೂರು ಕರಗಬೇಕಲ್ಲ ಅದ್ರ ಜೊತೆಗೆ. ಅದಕ್ಕೊಂದು 5 ನಿಮಿಷ ಸ್ವಲ್ಪ ಸೈಡಿಗೆ ಇಡ್ರಿ, ಮಿಕ್ಸ್ ಆಗಲಿ ನೀಟಾಗಿ. ದೋಸೆ ಹಿಟ್ಟಿನ ಹದಕ್ಕೆ ಬರುವಷ್ಟು ಇದನ್ನು ಕಲಿಸ್ಕೋಬೇಕು. ಆಮೇಲೆ ಒಂದು 5 ನಿಮಿಷ ಬಿಟ್ಟು ಇದಕ್ಕೆ ಹೆಚ್ಚಿಟ್ಕೊಂಡಿದ್ದು ಉಳ್ಳಾಗಡ್ಡಿ, ಟೊಮ್ಯಾಟೊ, ಮತ್ತು ಒಂದು ಸ್ವಲ್ಪ ಟೇಸ್ಟ್ ಆಗಲಿ ಅಂಥೇಳಿ, ಇನ್ನೊಂದು ಸ್ವಲ್ಪ ಟೇಸ್ಟ್ ಬರಲಿ ಅಂಥೇಳಿ ಕೊತ್ತಂಬರಿ, ಪುದೀನ ಇದ್ದರೆ ಪುದೀನ ಸೊಪ್ಪು ಅದನ್ನು ಹೆಚ್ಚಿಕೊಂಡು ಸಣ್ಣಗೆ ಹೆಚ್ಚಿ ಹಾಕಬೇಕ್ರಿ. ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಆಮೇಲೆ ಹಂಚು ಕಾಯ್ಲಿಕ್ಕೆ ಇಟ್ಕೊಂಡು ಹಂಚು ಚಲೋತ್ನಾಗ ಕಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೊರಿ. ಅದಾದಮೇಲೆ ಕಾದ ಹಂಚಿಗೆ ಒಂದು 2ರಿಂದ 3 ಸೌಟು ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ಹಾಕ್ಕೊಂಡು ಹಿಟ್ಟನ್ನು ಕಲಸಿರೋ ಹಿಟ್ಟನ್ನ ಹಾಕ್ಕೊಂಡು ಬೇಯಿಸ್ಕೋಬೇಕು. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ, ಟೇಸ್ಟ್ ಆಗ್ತದೆ. ಎಲ್ಲ ಹಿಟ್ಟಿನ ದೋಸೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಆಮೇಲೆ ನಮಗೆ ಮುಂಜಾನೆ ಅರ್ಜೆಂಟಿಗೆ ಕೆಲ್ಸಕ್ಕೆ ಹೋಗೋರಿಗಂತೂ ಭಾಳನೇ ಲಘು ಆಗ್ತದೆ ಇದು. ಅದಕ್ಕೊಂದು ಸ್ವಲ್ಪ ಚಟ್ನಿ ಒಂದು ಮಾಡ್ಕೊಂಬಿಟ್ಟು ಟೇಸ್ಟಿ ಇರ್ತದೆ. ಇದು ಒಂದು ಕಡೆ ಬೆಂದದ್ರಿ, ಮತ್ತು ಇನ್ನೊಂದು ಕಡೆ ಹೊಳ್ಳಿಸಿ ಹಾಕ್ಬೇಕು. ಈಗ ಇದನ್ನು ಕಲರ್ ಎಷ್ಟು ಚಲೋ ಬಂದೈತೆ ನೋಡಿರಿ. ಆ ಕಡ್ಲಿ ಹಿಟ್ಟು ಹಾಕಿರ್ತೀವಲ್ಲ ಅದಕ್ಕೊಂದು ಸ್ವಲ್ಪ ಕುರುಕುರು ಅಂತೇಳಿ ಕ್ರಿಸ್ಪಿಯಾಗಿ ಬಂದಿರ್ತದೆ. ಮತ್ತು ಜೋಳದ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಮೆತ್ತಗೆ ಒಂದು ಮೇಲಿಗೆ ಮ್ಯಾಲೊಂದು ಲೇಯರ್ ಕುರುಕುರು ಇದ್ದರೆ ಒಳಗಡೆ ಮೆತ್ತಗಿರ್ತದೆ ನೋಡಿರಿ. ಇದು ಎಷ್ಟು ಚಲೋ ಬಂದದ. ಆ ಪುದೀನ ಸೊಪ್ಪು, ಕೊತ್ತಂಬರಿ ಎಲ್ಲವೂ ಹಾಕಿದ್ದಕ್ಕೆ ಅಲ್ಲೆಲ್ಲೇ ಬಾಯಿಗೆ ಸಿಕ್ಕಾಗ ಟೇಸ್ಟು ಚಲೋ ಇರ್ತದೆ. ಮತ್ತು ಇನ್ನೊಂದು ಮಾಡ್ಕೊಳಿಗತ್ತೇನಿ. ಹುಡುಗರಿಗೂ ಎಲ್ಲ ಭಾಳ ಇಷ್ಟ ಆಗ್ತಾವ್ರಿ ಇವು ದೋಸೆ. ಸ್ವಲ್ಪ ದಪ್ಪ ಆಗ್ತಾವ್ರಿ, ಬಟ್ ಟೇಸ್ಟ್ ತುಂಬ ಭಾಳ ಚಲೋ ಇರ್ತದೆ. ಮಾಡ್ಕೊಂಡೆ ನೋಡಿ. 1-2 ದೋಸೆ ಮಾಡಿದೆ. ಬಿಸಿ ಬಿಸಿ ಇದ್ದಾಗ ತಿಂದಂತೂ ಭಾಳನೇ ಟೇಸ್ಟ್ ಆಗ್ತದೆ. ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ಚಟ್ನಿ ಇದ್ದರೆ ಇನ್ನೂ ಟೇಸ್ಟ್. ಉಳ್ಳಾಗಡ್ಡಿ, ಟೊಮ್ಯಾಟೊ ಎಲ್ಲ ಹಾಕಿರ್ತೀವಲ್ಲ, ಬೇಕಂದ್ರೆ ಮೆಣಸಿನ್ಕಾಯಿನ ಹಾಕ್ಕೋಬೋದು ಖಾರ ತಿನ್ನೋರು, ಇಲ್ಲ ಅಂದ್ರೆ ಖಾರ ಪುಡಿ ಹಾಕ್ಕೋಬೋದು. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿದ್ದರಿಂದ ಹಂಗೂ ತಿನ್ಲಿಕ್ಕೆ ಬರ್ತದೆ. ಚಟ್ನಿ ಜೊತೆಗಂತೂ ಇನ್ನೂ ಚಲೋ ರುಚಿ ಅನ್ನಿಸ್ತದೆ. ಧನ್ಯವಾದಗಳು.